ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಪರಮಗೀತ ಸಾಂಗ್ ಆಫ್ ಸಾಂಗ್ಸ್ 8ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಪರಮಗೀತ 8ನೇ ಅಧ್ಯಾಯದಲ್ಲಿ ಪ್ರೀತಿಯ 15 ಶಕ್ತಿಗಳನ್ನು ನೋಡಿಕೊಳ್ಳಬಹುದು. 15 ಪವರ್ಸ್ ಆಫ್ ಲವ್. ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇದೆ ಎಂಬಂಥದ್ದನ್ನು ಈ 8ನೇ ಅಧ್ಯಾಯ, ಈ ಕಡೆ ಅಧ್ಯಾಯದಲ್ಲಿ ಪರಮಗೀತ ಪುಸ್ತಕ 8ನೇ ಅಧ್ಯಾಯ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಪ್ರೀತಿಯ ಶಕ್ತಿ, ಪವರ್ ಆಫ್ ಲವ್. ಪ್ರೀತಿಯ ಶಕ್ತಿ ಅಂತ ಹೇಳುವಾಗ ದೇವರು ನಮ್ಮನ್ನು ಪ್ರೀತಿಸುವ ಪ್ರೀತಿಯ ಶಕ್ತಿ, ನಾವು ದೇವರನ್ನು ಪ್ರೀತಿಸುವ ಪ್ರೀತಿಯ ಶಕ್ತಿ, ನಾವು ಇತರರನ್ನು ಪ್ರೀತಿಸುವ ಪ್ರೀತಿಯ ಶಕ್ತಿಯನ್ನು ನಾವು ಇಲ್ಲಿ ಅನ್ವಯ ಮಾಡಿಕೊಳ್ಳಬಹುದು. ಮೊದಲನೇದಾಗಿ ಪ್ರೀತಿಯ ಮೊದಲನೇ ಶಕ್ತಿಯನ್ನು 8ನೇ ಅಧ್ಯಾಯ 1ನೇ ವಚನದಲ್ಲಿ ತಾಯಿ ಎಂಬ ಪದದಲ್ಲಿ ಇರುವಂಥ ತಾಯಿಯ ಶಕ್ತಿ, ತಾಯಿಯ ಪ್ರೀತಿಯ ಶಕ್ತಿಯನ್ನು ನಾವು ನೋಡಿಕೊಳ್ಳಬಹುದು. ಹೌದು, ದೇವರು ತನ್ನನ್ನು ವಿವರಿಸುವಾಗ ಅಥವಾ ತನ್ನ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಯೆಶಾಯನ ಗ್ರಂಥದಲ್ಲಿ ಹೇಳುವಂಥದ್ದು ನನಗೆ ನೆನಪಿಗೆ ಬರುತ್ತಿದೆ. 66ನೇ ಅಧ್ಯಾಯ ಯೆಶಾಯನ ಗ್ರಂಥ ಮತ್ತು 13ನೇ ವಚನದಲ್ಲಿ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ದೇವರು ತನ್ನ ಸಂತೈಸುವಿಕೆಯನ್ನು ನಾನು ನಿಮ್ಮನ್ನು ಸಂತೈಸ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಎಕ್ಸಾಂಪಲ್, ಒಂದು ದೃಷ್ಟಾಂತವನ್ನು ತಾಯಿ ಬಗ್ಗೆ ತಕ್ಕೊಂಡು ತನ್ನ ಬಗ್ಗೆ ದೇವರು ಹೋಲಿಸಿ ಹೇಳುವಂಥದ್ದನ್ನು ಭಕ್ತನಾದ ಯೆಶಾಯನು ಹೇಳ್ತಾರೆ. ಹೌದು, ನಿಶ್ಚಯವಾಗಿ ದೇವರ ಒಂದು ಸಂತೈಸುವಿಕೆ ತಾಯಿಗಿಂತಲೂ ಶ್ರೇಷ್ಠವಾದದ್ದೇ ನಿಜ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಕೂಡ ದೇವರು ತಾಯಿಯ ಪ್ರೀತಿಯ ಶಕ್ತಿಯನ್ನು, ಆ ಒಂದು ಸಂತೈಸುವಿಕೆಯನ್ನು ಪ್ರಕಟಪಡಿಸುವಂಥದ್ದು ಆಶ್ಚರ್ಯ ನನಗೆ. ಪ್ರೀತಿಯ ಮೊದಲನೇ ಶಕ್ತಿ ತಾಯಿಯ ಪ್ರೀತಿ. ಆನಂತರ 2ನೇ ಪ್ರೀತಿಯ ಶಕ್ತಿಯನ್ನು, ಮೊದಲನೇದು ನನ್ನ ತಾಯಿ ಅಂತ ನಾವು ನೋಡ್ತೀವಿ, 2ನೇದು ನನ್ನ ಅಣ್ಣ ಅಂತ ಹೇಳ್ಬಿಟ್ಟು. ಅಣ್ಣನ ಶಕ್ತಿ ಕೂಡ ಮಹತ್ವವಾದದ್ದು. ಯಾಕೆ ಆ ಮಾತನ್ನು ನಾನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಯೇಸು ಕ್ರಿಸ್ತನ ವಿಷಯವಾಗಿ ದೇವರು ನಮಗೆ ತಿಳಿಸುವಂಥ ಒಂದು ಮಾತನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಬಹುದು. ಅದರಿಂದ ನಾವು ಅಣ್ಣನ ಶಕ್ತಿ ಎಷ್ಟಿದೆ ಎಂಬುದಾಗಿ ತಿಳ್ಕೊಳ್ಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು ಹೀಗಿದೆ, 2:12. ಅದಕ್ಕಿಂತ ಮುಂಚೆ 11ನೇ ವಚನದ ಕೊನೆಯ ಭಾಗದಲ್ಲಿ ಒಂದು ಮಾತಿದೆ, ಅದನ್ನು ಕೂಡ ನಾನು ಹೇಳಬೇಕು. ಅದೇನಂತ ಹೇಳಿದರೆ, ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವರನ್ನು ಸಹೋದರನೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ. ಹಾಗಾದರೆ ಯೇಸು ಕ್ರಿಸ್ತನು ನಮ್ಮ ಅಣ್ಣ. ಅಣ್ಣನ ಶಕ್ತಿ ಮಹತ್ವವಾದದ್ದು. 3ನೇದಾಗಿ ಪ್ರೀತಿಯ ಮತ್ತೊಂದು ಶಕ್ತಿ ತಾಯಿಯಲ್ಲಿದೆ, ಅಣ್ಣನಲ್ಲಿದೆ. ಮತ್ತು 2ನೇ ವಚನದಲ್ಲಿ ನೋಡುವಾಗ ಒಂದು ಪದ ನಾನು ಬಳಸಲಿಕ್ಕೆ ಉಪಯೋಗ ಮಾಡ್ತೀನಿ, ಅದೇನೆಂದರೆ ಉಪದೇಶ. ಪ್ರೀತಿಯ ಶಕ್ತಿ ಉಪದೇಶದಲ್ಲಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ದೇವರು ಕೂಡ ನಮ್ಮನ್ನು ಪ್ರೀತಿಸಿ ನಮಗೆ ಉಪದೇಶವನ್ನು ಮಾಡಿದ್ದರನ್ನು ನೆನಪು ಮಾಡಿಕೊಳ್ತಕ್ಕದ್ದು. ಪ್ರೀತಿಯ 3ನೇ ಶಕ್ತಿ
ಮೊದಲನೇದು ತಾಯಿ ಶಕ್ತಿಯ, ಅಣ್ಣನ ಶಕ್ತಿಯ, ಅನಂತರ ಉಪದೇಶದ ಶಕ್ತಿ. 4ನೇ ವಚನಕ್ಕೆ ನಾವು ಬಂದಾಗ ಪ್ರೀತಿಯ 4ನೇ ಶಕ್ತಿಯನ್ನು ನೋಡ್ಬೋದು. ಪ್ರೀತಿಯನ್ನು ಹುಟ್ಟಿಸಿ. ಹಾಗಾದರೆ ಪ್ರೀತಿಗೆ ಹುಟ್ಟುವ ಶಕ್ತಿ ಇದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ವಾಕ್ಯ ನನಗೆ ಪೌಲನು ತನ್ನ ಆತ್ಮಿಕ ಮಗನಾದ ತಿಮೋತಿಯನಿಗೆ ಹೇಳಿದ ಮಾತು ನೆನಪಿಗೆ ಬರುತ್ತಿದೆ. ಅದನ್ನು ನಾನು ಹುಡುಕಿ ನಿಮ್ಮ ಮುಂದೆ ಇಡ ಬಯಸ್ತೇನೆ. ಅದು ಏನಂತೇಳಿದರೆ 2ನೇ ತಿಮೋತಿ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. 5ನೇ ವಚನ, ನಿಷ್ಕಪಟವಾದ ನಂಬಿಕೆ ಅದರ ಬಗ್ಗೆ ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಕೂಡ ಪೌಲನು ಹೇಳ್ತಾನೆ. ಅದೇನೆಂದರೆ 7ನೇ ವಚನದಲ್ಲಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಬಲ, ಪ್ರೀತಿ. ಬಲದ ಪಕ್ಕದಲ್ಲಿ ಪ್ರೀತಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ಪ್ರೀತಿಯಲ್ಲಿ ಶಕ್ತಿ ನಿಶ್ಚಯವಾಗಿ ಉಂಟು. ಅದು ಹುಟ್ಟುವಂಥ ಶಕ್ತಿ. ಮತ್ತು 5ನೇದಾಗಿ ಪ್ರೀತಿಯ ಮತ್ತೊಂದು ಶಕ್ತಿ ಅದೇನಂತ ಹೇಳಿದರೆ ಬೆಳೀತದೆ. ಲವ್ ಗ್ರೋಸ್, ಇಟ್ ಹ್ಯಾಸ್ ಗಾಟ್ ಪವರ್ ಟು ಗ್ರೋ. ಹೌದು, ಅದು ಹುಟ್ಟುತ್ತದೆ, ಹುಟ್ಟುವ ಶಕ್ತಿ ಅದಕ್ಕಿದೆ, ಅದಕ್ಕೆ ಬೆಳೆಯುವ ಶಕ್ತಿ ಕೂಡ ಇದೆ. ಕೆಲವು ಸಾರಿ ಈ ರೀತಿಯಾಗಿ ಜನರು ಮಾತಾಡಿಕೊಂಡದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅದೇನೆಂದರೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ ಎಂಬುದಾಗಿ. ನಿಮ್ಮನ್ನು ಪ್ರೀತಿ ಮಾಡ್ತೇನೆ, ಐ ಲವ್ ಯು. ನಾನು ಸಹ ಪ್ರೀತಿ ಮಾಡ್ತೇನೆ, ಲವ್ ಯು ಟು. ತುಂಬ ಪ್ರೀತಿ ಮಾಡ್ತೇನೆ, ಬಹಳವಾಗಿ ಪ್ರೀತಿಸ್ತೇನೆ ಅಂತ. ಮತ್ತು ಲವ್ ಯು ಫಾರ್ ಎವರ್, ನಿತ್ಯವಾಗಿ ಪ್ರೀತಿಸ್ತೇನೆ ಅಂತ ಹೇಳ್ಬಿಟ್ಟು. ಇದರ ಬಗ್ಗೆ ನಾವು ನೋಡುವಾಗ ಈ ಒಂದು ಮಾತು ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು, ಅಂದರೆ ತುಂಬ ಪ್ರೀತಿಯನ್ನಿಟ್ಟು, ಅಷ್ಟೇ ಅಲ್ಲ, ಯೆರೆಮೀಯ 31:3ನೇ ವಚನದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ, ಲವ್ ಯು ಫಾರ್ ಎವರ್ ಎಂಬುದಾಗಿ ದೇವರು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ 1ನೇ ಯೋಹಾನ 3:16, ನಾವು ಕೂಡ ಇತರರನ್ನು ದೇವರು ಪ್ರೀತಿಸಿದಂತೆ ನಾವು ಕೂಡ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. 6ನೇದಾಗಿ ಅಂದ ಹಾಗೆ ನಾವು ಪರಮಗೀತ, ಸಾಂಗ್ ಆಫ್ ಸಾಂಗ್ಸ್ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 8ನೇ ಅಧ್ಯಾಯ ಪರಮಗೀತ, ಅದರಲ್ಲಿ ಪ್ರೀತಿಯ 15 ಶಕ್ತಿಗಳಿದೆ ರೀ. 15 ಪವರ್ಸ್ ಆಫ್ ಲವ್. 6ನೇ ವಚನದಲ್ಲಿ ನೋಡುವಾಗ 8ನೇ ಅಧ್ಯಾಯದ 5ನೇ ವಚನದಲ್ಲಿ ಪ್ರಸವ ವೇದನೆ ಎಂಬ ಪದ ಬಳಸಲಾಗಿದೆ. ಪ್ರೀತಿಯನ್ನು ವಿವರಿಸುವಂಥ ಕಾಂಟೆಕ್ಸ್ಟ್ನಲ್ಲಿ, ಸಂದರ್ಭದಲ್ಲಿ. ಈ ಒಂದು ಅಧ್ಯಯನ ಸ್ವಲ್ಪ ವ್ಯತ್ಯಾಸವಾದಂಥ ಒಂದು ಅಧ್ಯಯನ. ಏನಂತ ಹೇಳಿದ್ರೆ, ಪ್ರೀತಿಯ ಸಂದರ್ಭದಲ್ಲಿ, ಇನ್ ದ ಕಾಂಟೆಕ್ಸ್ಟ್ ಆಫ್ ಲವ್, ಕೆಲವು ಪದಗಳನ್ನು ಬಳಸಿ ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದು ನನ್ನ ಶೈಲಿ, ಅದು ವ್ಯತ್ಯಾಸವಾದಂಥ ಒಂದು ಶೈಲಿ. ಪ್ರಸವ ವೇದನೆ ಅಂತ ಹೇಳಿಬಿಟ್ಟು ನೋಡುವಾಗ ಇತ್ತೀಚೆಗೆ ವಾಟ್ಸಾಪ್ನಲ್ಲಿ 2 ಸಾರಿ ನನಗೆ ಒಂದು ಹೇಳಿಕೆ ಅಥವಾ ಮಾಹಿತಿ ಬಂದಿದೆ. ಅದರಲ್ಲಿ ಈ ತಾಯಿಯ ಪ್ರಸವ ವೇದನೆ, ಅದರಲ್ಲಿ ಇರುವಂಥ ಒಂದು ಶಕ್ತಿ ಬಹಳ ವಿಶೇಷವಾದದ್ದು. ಅದನ್ನು ಬಹುಶಃ ಆಧುನಿಕವಾದ ನವೀನವಾದಂಥ ಒಂದು ಸ್ಫೋಟಕ್ಕಿಂತಲೂ ಅಣುಬಾಂಬ್ಗಿಂತಲೂ ಅದನ್ನು ಹೋಲಿಕೆ ಮಾಡಿ ಸ್ವಲ್ಪ ಮಟ್ಟಿಗೆ ಬರೆದಿದ್ದಾರೆ. ಅಷ್ಟೊಂದು ಶಕ್ತಿ ಬಿಡುಗಡೆ ಆಗ್ತದೆ ಎಂಬುದಾಗಿ. ಆದ ಕಾರಣ
ಪ್ರೀತಿಯ ಶಕ್ತಿ, ಪವರ್ ಆಫ್ ಲವ್ ನೋಡಿಕೊಳ್ಳುವಾಗ ಅದರಲ್ಲಿ ಪ್ರಸವ ವೇದನೆ ಇರುವಂಥದ್ದನ್ನು ನೋಡ್ತೇವೆ. ಪ್ರಸವ ವೇದನೆ ಅಂತ ಹೇಳಿದ ತಕ್ಷಣ ಹೊಸ ಒಡಂಬಡಿಕೆಯಲ್ಲಿ ನೆನಪಿಗೆ ಬರುವಂಥದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಮಾತನಾಡುವಾಗ ಈ ಒಂದು ಮಾತನ್ನು ಉಪಯೋಗಿಸ್ತಾನೆ. ಅದೇನಂತ ಹೇಳಿದರೆ, ನಿಮ್ಮ ವಿಷಯವಾಗಿ 19ನೇ ವಚನ, ಗಲಾತ್ಯ 4ನೇ ಅಧ್ಯಾಯ 19ನೇ ವಚನ, ಗಲೇಷಿಯನ್ಸ್ 4:19, ನನ್ನ ಪ್ರಿಯವಾದ ಮಕ್ಕಳೇ. ನೋಡಿರಿ, ಮತ್ತೆ ಪ್ರೀತಿಯನ್ನು ಪ್ರಕಟಿಸಿ. ಆದರೆ 3ನೇ ಅಧ್ಯಾಯ 1ನೇ ವಚನ ಹೇಳುವಾಗ ಪ್ರೀತಿ ಇದ್ದ ಹಾಗೆ ಕಾಣ್ತಾ ಇಲ್ಲ ಪೌಲನಿಗೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಬಲವಾದಂಥ ಮಾತನ್ನು ಉಪಯೋಗಿಸ್ತಾನೆ, ಸ್ಟ್ರಾಂಗ್ ಆಗಿ, ಒಂದು ರೀತಿಯಿಂದ ಒರಟಾದಂಥ ಮಾತಂತ ಅನ್ನಿಸ್ಬೋದು. ಎಲ್ಲ ಈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಬುದ್ಧಿ ಇಲ್ಲದವರೇ ಅಂತ ಹೇಳೋದು ಪ್ರೀತಿಯಿಂದ ಆ ಮಾತು ಹೇಳ್ಬೋದು. ಆದರೆ ಪೌಲನು ಪ್ರೀತಿಯಿಂದಲೇ ಅದನ್ನು ಹೇಳ್ಬಿಟ್ಟು, ಈಗ ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ವಾವ್, ಪವರ್ ಆಫ್ ಲವ್, ಪ್ರೀತಿಯ ಶಕ್ತಿ. 8ನೇ ಅಧ್ಯಾಯ ಪರಮಗೀತ 6ನೇ ವಚನದಲ್ಲಿ 7ನೇ ಪ್ರೀತಿಯ ಶಕ್ತಿಯನ್ನು ನಾವು ನೋಡ್ಕೊಳ್ತೇವೆ. ಅದೇನೆಂದರೆ, ನಿನ್ನ ಹೃದಯದ ಮೇಲೆ ಅಂತ ಹೇಳುವಾಗ ಹೃದಯ, ಪ್ರೀತಿಯ ಶಕ್ತಿ ಹೃದಯಕ್ಕೆ ಹೋಲಿಕೆಯಾಗಿದೆ. ಯಾಕಂತ ಹೇಳಿದರೆ ಹೃದಯ, ಅದರ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಯೆರೆಮೀಯ 17ರಲ್ಲಿ ಕೂಡ ಯೆರೆಮೀಯನು ಮತ್ತು ಪೌಲನು, ಯೆಹೆಜ್ಕೇಲನು ಇವರೆಲ್ಲರೂ ಹೃದಯದ ಬಗ್ಗೆ ಬಹಳಷ್ಟು ಮಾತನಾಡುವಾಗ ಹೃದಯಕ್ಕೆ ಜ್ಞಾನೋಕ್ತಿಯಲ್ಲಿ ಕೂಡ ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ಎಂಬುದಾಗಿ. ಹೌದು, ಪ್ರೀತಿಯ ಶಕ್ತಿ ಹೃದಯಕ್ಕೆ ಹೋಲಿಕೆ ಮಾಡ್ಬೋದು. ಕೆಲವರು ಕೈಯಿಲ್ಲದೆ, ಕೈ ಕಟ್ಟಾಗಿಬಿಟ್ರೆ ಅಥವಾ ಕಾಲು ಕಟ್ಟಾಗಿಬಿಟ್ರೆ, ಕಡಿದೋಗ್ಬಿಟ್ರೆ ಬದುಕೊಳ್ತಾರೆ. ಆದರೆ ಹೃದಯನೇ ಇಲ್ಲದೆ ಬದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಕ್ತಿ, ಜೀವದ ಶಕ್ತಿ ಇದೆ. ಸರಿ, 8ನೇ ಪ್ರೀತಿಯ ಶಕ್ತಿಯನ್ನು ನಾವು ನೋಡುವಾಗ, ಪ್ರೀತಿಯು 6ನೇ ವಚನ 2ನೇ ಭಾಗ, ಪ್ರೀತಿಯು ಮರಣದಷ್ಟು ಬಲವಾಗಿದೆ. ವಾವ್, ಪ್ರೀತಿಗೆ ಮರಣದಷ್ಟು ಶಕ್ತಿಯಾಗಿದೆ. ಪ್ರೀತಿಯ ಶಕ್ತಿಯನ್ನು 15 ಶಕ್ತಿಗಳನ್ನು ನೋಡ್ಕೊಳ್ತಾ ಇದ್ದೇವೆ. 8ನೇದಾಗಿ ನಾವು ನೋಡುವಾಗ ಅದಕ್ಕೆ ಮುದ್ರೆ ಆಗಿದೆ. 8ನೇದಾಗಿ 9ನೇದು ಮರಣದಷ್ಟು. ಅದು ಮಿಸ್ ಆಯ್ತಲ್ವ? ಹೌದು, 8ನೇ ಅಧ್ಯಾಯ 6ನೇ ವಚನದ 2ನೇ ಭಾಗದಲ್ಲಿ ಹೃದಯ ಆದಮೇಲೆ ಮುದ್ರೆಯನ್ನಾಗಿ, ಆ ದಿವಸಗಳಲ್ಲಿ ಮುದ್ರೆಯನ್ನು ಶಕ್ತಿಯಾಗಿ, ಗುರುತಾಗಿ, ಯಾವ ರೀತಿಯಾಗಿ ದೊಡ್ಡ ಫರೋಹನು ಯೋಸೇಫನಿಗೆ ಒಂದು ಮುದ್ರೆಯನ್ನು ಕೊಡ್ತಾನೆ. ದಾನಿಯಲ್ ಮುದ್ರೆ ಇತ್ತು. ಆ ರೀತಿಯಾಗಿ ಇಲ್ಲಿ ಕೂಡ ಮುದ್ರೆಗೆ ಶಕ್ತಿ ಇರುವಂತೆ ಪ್ರೀತಿಗೆ ಶಕ್ತಿ ಇದೆ. ಅನಂತರ 9ನೇದು, ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಮರಣ ಅಂತ ಹೇಳಿದ ಮೇಲೆ ನನಗೆ 2-3 ಮರಣದ ನೆನಪು ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಇತ್ತೀಚೆಗೆ 7 ವಿಧವಾದ ಮರಣಗಳು ಅಂತ ಹೇಳ್ಬಿಟ್ಟು ಒಂದು ಕಡೆ ನಾನು ಒಂದು ಬೈಬಲ್ ಅಧ್ಯಯನ ತಗೊಂಡದ್ದು ನೆನಪು ಬರ್ತಿದೆ. ಆದರೆ ಇಲ್ಲಿ ಮರಣ ಅಂತ ಹೇಳಿದ ಮೇಲೆ ಸಂಹಾರ ದೂತನು ಆ ವಿಮೋಚನ ಕಾಂಡದಲ್ಲಿ ಎಷ್ಟು ಶಕ್ತಿ ಆತನಿಗೆ, ಮತ್ತು ಇಬ್ರಿಯ 2ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಮರಣಾಧಿಕಾರಿ ಸೈತಾನಿಗೆ ಒಂದು ಹೆಸರು, ಎಷ್ಟು ಶಕ್ತಿ. ಆದರೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಪ್ರಕಟಣೆ 1:18 ಯೇಸು ಕರ್ತನ ಕೈಯಲ್ಲಿದೆ. ಮರಣಾಧಿಕಾರಿಯನ್ನೇ ತನ್ನ ಮರಣದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯಿಸಿದನು. ಇಬ್ರಿಯ 2:14-15. ಹೌದು, ಮುಂದೆ ನಾವು ನೋಡುವಾಗ ಆ ಪ್ರೀತಿಯ ಮತ್ತೊಂದು ಶಕ್ತಿಯನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 15 ಶಕ್ತಿಗಳು ಪರಮಗೀತ 8ರಲ್ಲಿ ನಾವು ನೋಡ್ತೇವೆ. ಪ್ರೀತಿಯ 15 ಶಕ್ತಿಗಳಲ್ಲಿ 10ನೇ ಶಕ್ತಿ ಏನೆಂದರೆ, ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ.
ಪಾತಾಳದ ಶಕ್ತಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುವಾಗ ಒಂದು ಮಾತು ಉಪಯೋಗ ಮಾಡಿದಂಥದ್ದು ನಾವು ಗಮನಿಸಬಹುದು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ಮಾತದು. ಅದನ್ನು ಓದ್ಬಿಡ್ತೇನೆ, ಯಾಕಂತೇಳಿದ್ರೆ ಅಲ್ಲಿ ನಮ್ಮ ಕರ್ತನು ತಾನೇ ಹೇಳಿದಂಥ ಒಂದು ಮಾತು ಈ ರೀತಿಯಾಗಿದೆ. ಅದೇನಂತೇಳಿದರೆ, ಯೇಸು ಕ್ರಿಸ್ತನು ಜನರು ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ ಹೇಳಿಬಿಟ್ಟು, ಆನಂತರ ಕೆಲವರು ಬೇರೆ ಬೇರೆಯವರು ನನ್ನ ಬಗ್ಗೆ ಆತನ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ಅಂದ ತಕ್ಷಣ ಆನಂತರ ನಮ್ಮ ಕರ್ತನು ಈ ರೀತಿಯಾಗಿ ಒಂದು ಮಾತು ಹೇಳುವಂಥದ್ದನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಪಾತಾಳ ಲೋಕದ ಬಲವು. ವಾವ್! ಯಾಕಂದರೆ ಪ್ರೀತಿಯ ಶಕ್ತಿಯ ಬಗ್ಗೆ ಪರಮಗೀತೆ 8ರಲ್ಲಿ ನಾವು ನೋಡ್ತಿದ್ದೇವೆ. 16ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 18ನೇ ವಚನದ ಕೊನೆ ಭಾಗದಲ್ಲಿ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಸಭೆಯನ್ನು ಸೋಲಿಸಲಿಕ್ಕೆ ಆಗದಂಥದ್ದು. ಹೌದು, ಪಾತಾಳ ಲೋಕದ ಬಲವು, ಅದು ಶಕ್ತಿ ಇದೆ, ಆದರೆ ಸಭೆಯನ್ನು ಮಾತ್ರ ಸೋಲಿಸಲಿಕ್ಕೆ ಆಗೋದಿಲ್ಲ. ಆದರೆ ಅಷ್ಟು ಕ್ರೂರವಾದದ್ದು ಈ ಪ್ರೀತಿ, ಅಷ್ಟು ಶಕ್ತಿಯುತವಾದದ್ದು. ಒಂದು ವೇಳೆ ಅದು ನಕಾರಾತ್ಮಕವಾದ ರೀತಿಯಲ್ಲಿ ಹೇಳಿದರೂ ಕೂಡ ಒಟ್ಟು ಅದಕ್ಕೆ ಶಕ್ತಿ ಇದೆ. ಮತ್ತು ಹಾಗೆ ನಾವು ನೋಡುವಾಗ ಶಕ್ತಿಯ ಬಗ್ಗೆ ನಾವು ನೋಡುವಾಗ 6ನೇ ವಚನದ 2ನೇ ಭಾಗದಲ್ಲಿ, ಅದರ ಜ್ವಾಲೆಯು ಬೆಂಕಿಯ ಉರಿ. ವಾವ್! ಪ್ರೀತಿಯ ಒಂದು ಶಕ್ತಿ, ಜ್ವಾಲೆ, ಬೆಂಕಿ, ಉರಿ. ಮತ್ತು 7ನೇ ವಚನದಲ್ಲಿ ಪ್ರೀತಿಯ 12ನೇ ಒಂದು ಪಾತಾಳದಷ್ಟು ಕ್ರೂರ, ಜ್ವಾಲೆ, ಬೆಂಕಿಯ ಉರಿ. ಮತ್ತು 7ನೇ ವಚನದಲ್ಲಿ ಜಲದ ರಾಶಿಗಳು. ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು. ಹೋದ ವಾರ ಒಂದು ವಾಟ್ಸಾಪ್ನಲ್ಲಿ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ದನ್ನು ನೋಡಿದಾಗ, ಒಬ್ಬರು ಕಾರ್ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ, ಪ್ರವಾಹ ಬಂದ ಹಾಗೆ ಕಾರ್ ಮುಳುಗಿ ಹೋಗುವಂತೆ ಇರುವಂಥ ಒಂದು ದೃಶ್ಯ. ಇಲ್ಲಿ ಕೂಡ ಅಷ್ಟು ಶಕ್ತಿ ಆ ಪ್ರವಾಹಕ್ಕೆ ಇರುವಾಗ ಅದರ ಪ್ರೀತಿಯನ್ನು ನಂದಿಸಲಿಕ್ಕೆ ಆಗಲ್ಲ ಅಂತೆ. ಆ ಪ್ರವಾಹಕ್ಕೆ ಅದಕ್ಕೆ ಶಕ್ತಿ ಇದೆ, ಅದರ ಪ್ರೀತಿಗೆ ಅದಕ್ಕಿಂತಲೂ ಮಹತ್ತಾದ ಶಕ್ತಿ ಇದೆ. 7ನೇ ವಚನದಲ್ಲಿ ಪ್ರೀತಿಯ 13ನೇ ಒಂದು ಶಕ್ತಿಯನ್ನು ನಾವು ನೋಡ್ಕೊಳ್ತೇವೆ. ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು, ಅಂದರೆ ಎಲ್ಲವನ್ನು. ಹಾಗಾದರೆ ಪ್ರೀತಿಗೆ ಶಕ್ತಿ, ಮನೆ ಮಾರ ಅಂದರೆ ಎಲ್ಲ ಕೂಡ ಪ್ರೀತಿಗೆ ಅಷ್ಟೊಂದು ಶಕ್ತಿ ಎಂಬುದಾಗಿ ಸೊಲೊಮೋನನಲ್ಲಿ ವಿವರಿಸುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಮುಂದೆ ಹಾಗೆ ನಾವು ನೋಡುವ ಪಕ್ಷದಲ್ಲಿ ಪ್ರೀತಿಯ 14ನೇ ಒಂದು ಶಕ್ತಿಯನ್ನು ನಾವು ನೋಡಿಕೊಳ್ತೇವೆ. ಅದರಲ್ಲಿ ಈ ರೀತಿಯಾಗಿ ಬರೆದಿದೆ, ಅದೇನೆಂದರೆ ಕೋಟೆ. ಕೋಟೆ, ಎರಿಕೋ ಕೋಟೆಯನ್ನು ಅವರು ಬೀಳಿಸಿದ್ರಲ್ಲ, ಆ ರೀತಿಯಾಗಿ ಇಲ್ಲಿ ಕೂಡ ಕೋಟೆ. ಮತ್ತು ಇನ್ನೊಂದು ನಾವು ನೋಡೋದಾದರೆ ಅದಕ್ಕೆ ಬಾಗಿಲಷ್ಟು ಶಕ್ತಿ ಅದಕ್ಕೆ ಇರುವಂಥದ್ದು. ಹೌದು, ಆಶ್ಚರ್ಯ. ಇದರಲ್ಲಿ ಆ ಪ್ರೀತಿಯ ಬಗ್ಗೆ 15 ಶಕ್ತಿಗಳನ್ನು ನಾವು ನೋಡ್ಕೊಳ್ತೇವೆ. 8ನೇ ಅಧ್ಯಾಯ. ಇದರಿಂದ ಪರಮಗೀತ ಪುಸ್ತಕವು ಮುಕ್ತಾಯವಾಯಿತು. ಹೌದು, ಪ್ರೀತಿಯ ಬಗ್ಗೆ ಕೇಂದ್ರೀಕರಿಸುವಂಥ ಒಂದು ಪುಸ್ತಕ. ದೇವರ ಪ್ರೀತಿ, ನಾವು ದೇವರನ್ನು ಪ್ರೀತಿಸೋದು, ನಾವು ಇತರರನ್ನು ಕೂಡ ಪ್ರೀತಿಸುವಂಥ ವಿಷಯ. ಪರಮಗೀತೆ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.